ಮತ್ತು ನಾನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ಓದಿದೆ. ತಾವು ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಈಗ ಹಿಂದಿನಲ್ಲಿದೆ, ಕಷ್ಟಪಟ್ಟು ನಾನು ಓದಿದೆ. ಈಗ ಅವರ ಲ್ಯಾಂಗ್ವೇಜು, ಅವರ ಟೋನ್ ಆ್ಯಂಡ್ ಟೆನಾರ್ ಏನಿದೆ, ಅವರು ಬರೆದಿರೋ ರೀತಿ ಏನಿದೆ ಅಂದರೆ, ನೀವು ನೋಡಿ, जंतर मंतर पर और देश में जो स्थिति बनी है, इस स्थिति का राष्ट्र विरोधी ताकतें लाभ ना उठाए, देश की एकता बनी रहे ಅಂತ ಹೇಳ್ತಾರೆ. ಅಂದ್ರೆ ನಾನು ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ, ನಾನು ದೇಶ ವಿರೋಧಿ ಶಕ್ತಿಗಳು ಒಂದಾಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏನರ್ಥ ಇದು? ಎಲ್ಲಾನ ಒಂದು ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ, ಪೇಪರ್ ಲೀಕ್ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಪ್ರಸ್ತಾವನೆ ಇಲ್ಲ. ಟು ಎನ್ಶೋರ್ ಆಂಟಿ ನ್ಯಾಷನಲ್ ಫೋರ್ಸಸ್ ಡೋಂಟ್ ಟೇಕ್ ಅಡ್ವಾಂಟೇಜ್, ಐ ಆಮ್ ರಿಸೈನಿಂಗ್ ಅಂತ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ನಿಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಚೈನಾದಿಂದ ಫಂಡಿಂಗ್ ಬಂದಿಲ್ಲ, ಪಾಕಿಸ್ತಾನದಿಂದ ಫಂಡಿಂಗ್ ಬಂದಿಲ್ಲ, ನಿಮ್ಮ ಅಮೆರಿಕಾದಿಂದ ಫಂಡಿಂಗ್ ಬಂದಿಲ್ಲ ಅಂತ ನಿನ್ನೆ ಅವರೇ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಇದೇನಿದು? ಅದೇನೋ ನಮ್ಮ ಕಡೆ ಗಾದೆ ಇದೆ ಅಲ್ಲ, ಮಣ್ಣಿಗೆ ಬಿದ್ರು ಮೀಸೆ ಬಿದ್ರೂ ಕೂಡ ಮಣ್ಣು ಮೀಸೆ ಮಣ್ಣಾಗಿಲ್ಲ ಅಂತ ಹಂಗಾಯ್ತು. ಆದರೆ ದ ಬಿಗರ್ ಕ್ವೆಶ್ಚನ್ ರಿಮೇನ್ಸ್, ಮೊನ್ನೆ ನಡೆದಂತ ಲಾಠಿ ಚಾರ್ಜ್ ಯಾರು ಮಾಡಿಸಿದ್ರು? ಹೊಣೆಗಾರಿಕೆ ತಗೊಳ್ಳಿ. ಇಡೀ ಯುವ ಸಮುದಾಯ ನೀವು ನೋಡ್ತಾ ಇದ್ರೆ ಬರೇ ಅಮೃತ್ ಕಾಲು ವಿಕಸಿತ್ ಭಾರತ್ ಅಂದ ತಕ್ಷಣನೇ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಘೋಷಣೆಗಳಿಂದ ಮಾತ್ರ ನಮ್ಮ ದೇಶ ಉದ್ಧಾರ ಆಗಂಗಿದ್ರೆ ಕಳೆದ 12 ವರ್ಷದಲ್ಲಿ ನಾವು ನಂಬರ್ 1 ಇರ್ತಾ ಇದ್ವಿ. ಘೋಷಣೆಗಳು ಕೊಡಕ್ಕಲ್ಲ ನಿಮಗೆ ಪಾರ್ಲಿಮೆಂಟಿಗೆ ಕಳಿಸಿರೋದು ಅಥವಾ ನಿಮ್ಮ ಸರ್ಕಾರವನ್ನ ಜನರು ಆಯ್ಕೆ ಮಾಡಿರೋದು, ಕೆಲಸ ಮಾಡಿ ಅಂತ, ಹೊಣೆಗಾರಿಕೆ ತಗೊಳ್ಳಿ ಅಂತ. ಪಾರ್ಲಿಮೆಂಟಿಗೆ ಬನ್ನಿ, ಕ್ಷಮಾಪಣೆ ಕೇಳಿ, ಮತ್ತೆ ಮುಂದಿನ ಶಿಕ್ಷಣ ನೀತಿಯನ್ನ ಯಾವ ರೀತಿ ನೀವು ಸುಧಾರಣೆ ಮಾಡ್ತೀರಾ ಅಂತ ಒಂದು ನೀಲಿ ನಕ್ಷೆ ನಮ್ಮ ಯುವಕರಿಗೆ ಕೊಡ್ಬೇಕು. ಇಲ್ಲದಿದ್ರೆ ಜನ ನಿಮ್ಮ ಮೇಲೆ ಆಗ್ಲೇ ನಂಬಿಕೆ ಕಳ್ಕೊಂಡಿದ್ದಾರೆ. ಯಾವ ದಿನ ಪ್ರಧಾನಮಂತ್ರಿಯವರು ರಿಫಾರ್ಮ್ಸ್ ತರ್ತೀನಿ, ಫಾಸ್ಟ್ ಟ್ರ್ಯಾಕ್ ಮಾಡ್ತೀನಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡ್ತೀನಿ ಅಂದಿದ್ರು, ಅದೇ ದಿನ ಸಿಬಿಐ ಅವರು ಪ್ರಮುಖ ಆರೋಪಿಗೆ ಕ್ಲೀನ್ ಚಿಟ್ ಕೊಟ್ಟಿರೋ ದಿನ. ಅಂದ್ರೆ ಎಷ್ಟು ಚೆನ್ನಾಗಿ ಸರ್ಕಾರ ನಡೀತಾ ಇದೆ ತಾವು ನೋಡ್ಬೋದು. ಸೊ ಆದ್ರಿಂದ ಇನ್ನ ಸಾಕಷ್ಟು ಪ್ರಶ್ನೆಗಳಿದೆ. ಸುಧಾರಣೆ ಯಾವ ರೀತಿ ಮಾಡ್ತೀರಾ, ನಮ್ಮ ಮಕ್ಕಳ ಭವಿಷ್ಯವನ್ನ, ಶಿಕ್ಷಣ ನೀತಿಯನ್ನ, ಅದ್ರ ಬಗ್ಗೆ ನೀವು ಬಂದು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆದರೆ ಇವತ್ತಿನ ರಾಜೀನಾಮೆ ಏನಿದೆ, ವೆರಿ ವೆರಿ ಕ್ಲಿಯರ್, ಇಟ್ ಈಸ್ ನಾಟ್ ಬೈ ಕಾನ್ಶಿಯನ್ಸ್, ಇಟ್ ಈಸ್ ಫೋರ್ಸ್ಡ್. ಇವತ್ತು ನಮ್ಮ ಯುವ ಸಮುದಾಯಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರ ಒಂದು ಶಕ್ತಿಯಿಂದ, ಅವರ ಒಂದು ಛಲದಿಂದ ಇವತ್ತು ಈ ಸರ್ಕಾರದ ಏನು ಗರ್ವ ಇದೆ ಅದು ಭಂಗ ಆಗಿದೆ.